ಬನ್ನಿ ಈಗ ಉಳಿದ ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ. ಸಾಮಾಜಿಕ ಕಾರ್ಯಕರ್ತ ವಸಂತ್ ಗಿಳಿಯಾರ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಸ್ಯಾನ್ಲಿ ದೂರನ್ನ ನೀಡಿದ್ದಾರೆ. ವಸಂತ್ ಗಿಳಿಯಾರ್ ಆಧಾರ ರಹಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಧರ್ಮಸ್ಥಳ ಗ್ರಾಮ ಸುತ್ತ ನೂರಾರು ಶವಗಳನ್ನು ಹೂತಿದ್ದಾಗಿ ದೂರು ನೀಡಿದ್ದ ಚಿನ್ನಯ್ಯನ ವಿಚಾರಣೆ ಅಂತಿಮ ಹಂತಕ್ಕೆ ತಲುಪಿದೆ. ನಾಳೆ ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ಅಂತ್ಯವಾಗಲಿದ್ದು ಇಂದು ಅಂತಿಮ ಹಂತದ ವಿಚಾರಣೆ ಪೂರ್ಣಗೊಳಿಸಲಾಗುತ್ತೆ. ನಾಳೆ ಚಿನ್ನಯ್ಯನನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವಂತ ಎಸ್ಐಟಿ ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಕಡಿಮೆ ಇದೆ. ಈ ನಡುವೆ ಚಿನ್ನಯ್ಯಗೆ ಇಂದು ಕೂಡ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಮತ್ತೆ ಎಸ್ಐಟಿ ಮುಂದೆ ಹಾಜರಾಗಿದ್ರು. ಬೆಳ್ತಂಗಡಿಯಲ್ಲಿ ಇರುವ ಎಸ್ಐಟಿ ಕಚೇರಿಗೆ ಆಗಮಿಸಿ ಮಟ್ಟಣ್ಣನವರ್ ಅವರನ್ನ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಚಿನ್ನಯ್ಯ ನೀಡಿದ್ದ ಹೇಳಿಕೆ ಆಧರಿಸಿ ಎಸ್ಐಟಿ ಮಟ್ಟಣ್ಣನವರ್ಗೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಧರ್ಮಸ್ಥಳ ಕೇಸ್ನಲ್ಲಿ ಜಯಂತ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಬುರುಡೆ ತಂದು ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣವರೆಂದು ಜಯಂತ್ ಮಾಹಿತಿ ನೀಡಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಿನ್ನೆ ಮಧ್ಯರಾತ್ರಿ 2:30ರವರೆಗೆ ಜಯಂತ್ ವಿಚಾರಣೆ ನಡೆಸಲಾಗಿತ್ತು. ಇನ್ನು ಮತ್ತೆ ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ಧರ್ಮಸ್ಥಳ ಪ್ರಕರಣ ಸಂಬಂಧ ಮತ್ತೊಬ್ಬ ಯೂಟ್ಯೂಬರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಧರ್ಮಸ್ಥಳ ವಿರುದ್ಧ ವಿಡಿಯೋ ಮಾಡಲು ಹಣದ ಆಮಿಷ ಒಡ್ಡಲಾಗಿತ್ತು ಅಂತ ಮಂಡ್ಯದ ಯೂಟ್ಯೂಬರ್ ಸುಮಂತ್ ಗಂಭೀರ ಆರೋಪ ಮಾಡಿದ್ದಾರೆ. ನನಗೆ ಅಭಿ ಅನ್ನೋ ಯೂಟ್ಯೂಬರ್ ಹಣದ ಆಫರ್ ಮಾಡಿದ್ದ ಅಂತ ದೂರಿದ್ದಾರೆ. ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಹಣದ ಆಮಿಷ ಒಡ್ಡಲಾಗಿದೆ ಎಂಬ ಯೂಟ್ಯೂಬರ್ ಸುಮಂತ್ ಆರೋಪವನ್ನ ಮತ್ತೊಬ್ಬ ಯೂಟ್ಯೂಬರ್ ಚಂದನ್ ಗೌಡ ಅಲ್ಲಗಳೆದಿದ್ದಾರೆ. ಆರೋಪ ಸಾಬೀತು ಮಾಡಿದ್ರೆ ತಲೆ ಬಡಿಸ್ಕೊಳ್ತೇನೆ, ಕಾನೂನು ಮೂಲಕವೇ ಅವನ ಆರೋಪಕ್ಕೆ ಉತ್ತರ ಕೊಡ್ತೇನೆ ಅಂತ ಚಂದನ್ ಟಿವಿ ನನಗೆ ಹೇಳಿದ್ದಾರೆ. ಕೊಡಗಿನಲ್ಲೂ ಧರ್ಮಸ್ಥಳ ವಿರುದ್ಧ ನಡೆದಿತ್ತು ಷಡ್ಯಂತ್ರ ರೂಪಿಸಲಾಗಿತ್ತು ಅನ್ನೋ ವಿಷಯ ಬೆಳಕಿಗೆ ಬಂದಿದೆ. ಜಯಂತ್ ರವೀಂದ್ರ ಶೆಟ್ಟಿ ಮಹಿಳೆಯನ್ನ ಭೇಟಿ ನೀಡುವಂತೆ ಅಲ್ಲಿ ದೂರು ಕೊಡುವಂತೆ ಪ್ರಚೋದನೆ ಮಾಡ್ತಾ ಇದ್ರಂತೆ. ಹಾಗೆ ಅಂದು ದೂರು ನೀಡಿದಂಥ ಮಹಿಳೆ ಎಂದು ಉಲ್ಟಾ ಹೊಡೆದಿದ್ದಾಳೆ. ನಮ್ಮ ಹೇಳಿಕೆಯನ್ನ ತಿರ್ಸಲಾಗಿತ್ತು ಅಂತ ರೇಖಾ ಅನ್ನೋರು ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಮಹಿಳಾ ಸಂಘಟನೆಗಳ ಒಕ್ಕೂಟದ ಸಂಸದೆ ಸೋನಿಯಾ ಗಾಂಧಿಗೆ ಪತ್ರ ಬರೆದಿದೆ. ಕೊಂದವರು ಯಾರು ಎಂಬ ಹೆಸರಿನ ಪತ್ರದಲ್ಲಿ 40 ಸಾಮಾಜಿಕ ಮಹಿಳಾ ಹೋರಾಟಗಾರರು ಮತ್ತು 10 ಮಹಿಳಾ ಸಂಘಟನೆಗಳ ಹೆಸರನ್ನ ಉಲ್ಲೇಖಿಸಲಾಗಿದೆ. ಧರ್ಮಸ್ಥಳ ಕೇಸನ್ನ ಎನ್ಐಎಗೆ ವಹಿಸಬೇಕೆಂದು ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಿಜೆಪಿ ಪ್ರಾಯೋಜಿತ ಇದು ಅಂತ ಹೇಳಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಇದು ಬಿಜೆಪಿ ಕೆಲಸ, ಅದಕ್ಕಾಗಿ ಸ್ವಾಮೀಜಿಗಳು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬಿಡದಿ ರೈತರ ಜೊತೆ ಜೋರಾಗಿ ಮಾತನಾಡಿದ್ರು ಎಂಬ ಬಿಜೆಪಿಗರ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅವರು ನಮ್ಮ ಜನ, ನಮ್ಮ ಊರಿನವರು, ನನಗೆ ಹಕ್ಕಿದೆ. ಬಿಡದಿ ಟೌನ್ಶಿಪ್ಗೆ 82ರಷ್ಟು ಜನ ಏನೂ ತಕರಾರಿಲ್ಲ ಅಂತ ಕೊಟ್ಟಿದ್ದಾರೆ. ಶೇಕಡ 15ರಷ್ಟು ಜನ ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ. ಜಮೀನು ನೋಟಿಫೈ ಮಾಡೋದಕ್ಕೆ ನಾವಲ್ಲ, ಬಿಜೆಪಿಯವರೇ ಅಂತ ಡಿಕೆ ಹೇಳಿದ್ದಾರೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡ ಬಯಲಾಗಿದೆ. ನರ್ಸ್ ವೇಷ ಧರಿಸಿದಂಥ ಯುವತಿ ಸನಾ ಶೇಖ್ ಸರ್ಜಿಕಲ್ ವಾರ್ಡ್ OPDಯಲ್ಲಿ ಚಿಕಿತ್ಸೆ ನೀಡಿದಂಥ ಆರೋಪ ಕೇಳಿಬಂದಿದೆ. ಕಳೆದ 3 ತಿಂಗಳಿಂದ ಸನಾ ಶೇಖ್ ನಕಲಿ ನರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋದು ಗೊತ್ತಾಗಿದೆ. ಉಡುಪಿಯಲ್ಲಿ ಮಗು ಮಾರಾಟ ಜಾಲ ಪತ್ತೆಯಾಗಿದೆ. ಅತ್ಯಾಚಾರಕ್ಕೊಳಗಾದಂಥ ಬುದ್ಧಿಮಾಂದ್ಯ ಸಂತ್ರಸ್ತೆ ಮಗುವನ್ನ 4,60,000ಕ್ಕೆ ಮಾರಾಟ ಸಂಬಂಧ ನವನೀತ್ ನಾರಾಯಣ್, ಡಾಕ್ಟರ್ ಸೋಮೇಶ್, ವಿಜಯಲಕ್ಷ್ಮಿ ಅನ್ನೋರನ್ನ ದಸ್ತಗಿರಿ ಮಾಡಲಾಗಿದೆ. ಮಗುವನ್ನ ಶಿರ್ವಾದ ರಮೇಶ್ ಪ್ರಭಾವತಿ ದಂಪತಿಗೆ ಮಾರಾಟ ಮಾಡಲಾಗಿತ್ತು. ಉಡುಪಿ ಜಿಲ್ಲೆಯಲ್ಲಿ ಸಕ್ರಿಯವಾಗಿದ್ದ ಹನಿ ಟ್ರಾಪ್ ಜಾಲ ಬೆಳಕಿಗೆ ಬಂದಿದೆ. ಮಹಿಳೆ ಸೇರಿದಂತೆ 6 ಮಂದಿಯನ್ನ ಕುಂದಾಪುರ ಪೊಲೀಸರು ಬಂಧಿಸಿದ್ದಾರೆ. ಕಾಸರಗೋಡು ಮೂಲದ ಸಂದೀಪ್ ಕುಮಾರ್ ದೂರು ನೀಡಿದ 3 ಗಂಟೆಯಲ್ಲಿ 6 ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ತಾಯಿಯೊಬ್ಬಳು 3 ಮಕ್ಕಳನ್ನು ಬಿಟ್ಟು ಪ್ರಿಯಕರನ ಜೊತೆಗೆ ಓಡಿ ಹೋಗಿದ್ದಾಳೆ. ಬನ್ನೇರುಘಟ್ಟ ಸಮೀಪದ ಬಸವನಪುರದಲ್ಲಿ ಭಾನುವಾರ ಪ್ರಿಯಕರನ ಜೊತೆಗೆ ಗೃಹಿಣಿ ಎಸ್ಕೇಪ್ ಆಗಿದ್ದಾಳೆ. ಹೆಂಡತಿಗಾಗಿ ಗಂಡನ ಗೋಳಾಟ, ಮಕ್ಕಳ ಕಣ್ಣೀರು ಹಾಕ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಲಿಸುತ್ತಿದ್ದ ಕಾರು ಬೆಂಕಿಗೆ ಆಹುತಿಯಾಗಿದೆ. ಹನೂರು ತಾಲೂಕಿನ ಯಲ್ಲೆಮಾಳ ಬಳಿ ಘಟನೆಯಾಗಿದೆ. ಮಲೆಮಹದೇಶ್ವರ ಬೆಟ್ಟದಿಂದ ಮೈಸೂರಿಗೆ ಹೋಗಬೇಕಾದ್ರೆ ಇಂಜಿನ್ನಲ್ಲಿ ಶಾಖ ಹೆಚ್ಚಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಕಾರ್ನಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ಬಸ್ ನಿಲ್ದಾಣದಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಮಹಿಳೆಯ ಮಾಂಗಲ್ಯ ಸರ ಕದ್ದು ಪರಾರಿಯಾಗಿದ್ದಾರೆ. ಸಂಕೇಶ್ವರದಲ್ಲಿರುವ ಗಣಪತಿ ದೇವರ ದರ್ಶನಕ್ಕೆ ತೆರಳುತ್ತಾ ಇದ್ದ ರೂಪಾ ಕೇತಗೌಡರ್ ಎಂಬಾಕೆ 30 ಗ್ರಾಂ ಮಾಂಗಲ್ಯ ಸರಗಳತನವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಶಿಕ್ಷಕರೊಬ್ಬರು ಸೈಬರ್ ವಂಚಕ ಬಲೆಗೆ ಬಿದ್ದು ಕೇವಲ 36 ಸೆಕೆಂಡ್ಗಳಲ್ಲಿ ಸಾವಿರಾರು ರೂಪಾಯಿ ಕಳ್ಕೊಂಡಿದ್ದಾರೆ. ಬಂಗಾರಪೇಟೆ ತಾಲೂಕು ಮಾಗೇರಿ ಗ್ರಾಮದ ಶಿಕ್ಷಕ ಶ್ರೀನಿವಾಸ್ ಅವರು ಮೊಬೈಲ್ಗೆ ಬಂದ APK ಫೈಲ್ ಓಪನ್ ಮಾಡಿದ್ದಾರೆ. ಇದಾದ ಕೆಲವೇ ಕ್ಷಣದಲ್ಲಿ ಬ್ಯಾಂಕ್ ಖಾತೆಯಲ್ಲಿದ್ದ 47,000 ರೂಪಾಯಿ ವರ್ಗಾವಣೆಯಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಯಮುನಾ ನದಿ ಅಬ್ಬರ ಜೋರಾಗಿದೆ. ದೆಹಲಿ, ಹರಿಯಾಣ ಸುತ್ತ ಭಾರೀ ಮಳೆ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟ ಮೀರಿ ನದಿ ಹರಿತಾ ಇದೆ. ತಗ್ಗು ಪ್ರದೇಶದ ನಿವಾಸಿಗಳಿಗೆ ಸುರಕ್ಷಿತ ಸ್ಥಳಕ್ಕೆ ಅವರನ್ನು ಶಿಫ್ಟ್ ಮಾಡಿದ್ದಾರೆ. ನಿರಾಶ್ರಿತರಿಗೆ ಡೇರೆಗಳನ್ನು ನಿರ್ಮಿಸಲಾಗಿದೆ.
ದೆಹಲಿ ನಗರ ಪ್ರವೇಶಿಸಿರುವ ಯಮುನಾ ನದಿ ನೀರು ಇಳಿಕೆ ಆಗ್ತಾ ಇಲ್ಲ. ಸಿವಿಲ್ ಲೈನ್ ಪ್ರದೇಶದಲ್ಲಿ ಇರುವ ಮೊನಾಸ್ಟರಿ ಮಾರ್ಕೆಟ್ ಇನ್ನೂ ಕೂಡ ಜಲಾವೃತವಾಗಿದೆ. ಇನ್ನು ವಾಸುದೇವ್ ಘಾಟ್ನಲ್ಲಿ ಪ್ರವಾಹದ ನೀರು ಹೊರಹಾಕೋದಕ್ಕೆ ಪಂಪ್ ಬಳಕೆ ಮಾಡಲಾಗಿದೆ. ದೆಹಲಿ ಉತ್ತರ ಪ್ರದೇಶ ಗಡಿಯಲ್ಲೂ ಕೂಡ ಯಮುನಾ ನದಿ ರಾದ್ಧಾಂತ ಸೃಷ್ಟಿ ಮಾಡಿದೆ. ನದಿ ಉಕ್ಕಿ ಹರಿತಾ ಇದ್ದು ನೋಯ್ಡಾ 135ನೇ ಸೆಕ್ಟರ್ನಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಮನೆಗಳು, ಅಪಾರ್ಟ್ಮೆಂಟ್ಗಳು, ಜಮೀನುಗಳು ಜಲಾವೃತವಾಗಿವೆ. ಪ್ರವಾಹದಿಂದ ಸ್ಥಳೀಯರು ಸುರಕ್ಷಿತ ಸ್ಥಳಕ್ಕೆ ಅವರನ್ನ ಶಿಫ್ಟ್ ಮಾಡಲಾಗ್ತಿದೆ. ಯಮುನಾ ನದಿಯ ಅಬ್ಬರಕ್ಕೆ ಉತ್ತರ ಪ್ರದೇಶದಲ್ಲೂ ಸಂಕಷ್ಟ ಎದುರಿಸುವಂತಾಗಿದೆ. ಮಥುರಾದಲ್ಲಿ ಅಪಾಯದ ಮಟ್ಟ ಮೀರಿ ನದಿ ಹರಿತಾ ಇದೆ. ಯತ್ನಿಕುಂಡ್ ಬ್ಯಾರೇಜ್ನಿಂದ 3 ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. 1,000ಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಮುಂಗಾರು ಮಳೆಯಿಂದಾಗಿ ರಾಜಸ್ಥಾನದಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಅಜ್ಮೇರಾದ ಬುರಾಜ್ ಕೆರೆ ಕೋಡಿ ಒಡೆದು ಅವಾಂತರ ಸೃಷ್ಟಿಯಾಗಿದೆ. ಕೆರೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡಿದರು. ಜಮ್ಮು ಮತ್ತು ಕಾಶ್ಮೀರದ ಕೆಲವೆಡೆ ಮಳೆ ಅಬ್ಬರ ಕಡಿಮೆಯಾದರೂ ಅದರ ಪರಿಣಾಮ ಮಾತ್ರ ಕಡಿಮೆಯಾಗಿಲ್ಲ. ಉಧಂಪುರದ ಸುಲ್ಫಾರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಉಂಟಾದ ಭೂಕುಸಿತದಿಂದಾಗಿ ನೂರಾರು ಮನೆಗಳು ನಾಶವಾಗಿದೆ. ಮನೆಗಳನ್ನು ಕಳೆದುಕೊಂಡವರು ಈಗ ನಿರಾಶ್ರಿತರಾಗಿದ್ದಾರೆ. ಮುಂಗಾರು ಮಳೆ ಅಬ್ಬರದಿಂದ ತತ್ತರಿಸಿರುವಂತಹ ಜಮ್ಮು ಕಾಶ್ಮೀರದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಬಡೆರ್ವಾ ಸಂಪರ್ಕ ಕಲ್ಪಿಸಲು ಭಾರತೀಯ ಸೇನಾಪಡೆ ಮರದ ಸೇತುವೆಯನ್ನು ನಿರ್ಮಿಸ್ತಾ ಇದೆ. ಬೇಜಾ, ಬಟ್ಲಾ, ಶ್ರೇಕಿ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಇನ್ನು ಗ್ರಾಮಸ್ಥರಿಗೆ ಆಹಾರ, ಔಷಧಿ ಪೂರೈಸುವುದಕ್ಕೂ ಕೂಡ ಮರದ ಸೇತುವೆಯನ್ನು ನಿರ್ಮಿಸಲಾಗ್ತಾ ಇದೆ. ಭೀಕರ ಜಲಪ್ರವಾಹಕ್ಕೆ ಪಾಕಿಸ್ತಾನ ಕೂಡ ತತ್ತರಿಸಿ ಹೋಗಿದೆ. ಪಾಕ್ನಿಂದ ಪಂಜಾಬ್ಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಭಾರತ ಪಾಕ್ ಗಡಿ ಪ್ರದೇಶ ಸಂಪೂರ್ಣ ಜಲಾವೃತವಾಗಿದೆ. ಇದರಿಂದಾಗಿ ಕಿಲೋಮೀಟರ್ಗಳಷ್ಟು ದೂರ ಬೇಲಿಗಳು ಮುಳುಗಡೆಯಾಗಿದೆ.